ಈ ಕಡೆ ಡಂಬಳ. ನನ್ನ ಗಂಡನ ಹೆಸರು ಯಾರು ಕೇಳ್ತಾರೋ ಅವ್ರು ಮೂಗ್ನಾಗ 3 ಮಣ ಸುಂಬಳ ಅಂದಳಕ್ಕೆ. ಭಾಳ ಮಜಾ ಇರ್ತದ ಯವ್ವ, ನಿಮ್ಮನ್ನು ಕೆಣಕೋದು ಭಾಳ ವಜ್ಜಿ. ಇನ್ನೂ ಈಗ ಇವ್ರು ಚಲೋ ಪುಣ್ಯ. ಇನ್ನೊಂದು ಭಾಳ ವಿಚಿತ್ರ ಕಂಪನಿ ಇರ್ತೈತಿ. ಅಮಾಶಿ ಕತ್ಲಿ, ಬಿಳಿಜಾಳ ಬಿತ್ಲಿ, ಗಂಡನ ಹೆಸರು ಕೇಳ್ದವ್ರು ಹೆಣಾನ ಎತ್ತಲಿ. ಯಾಕೆ ಹೇಳ್ತೀವಿ ಅಂತಂದ್ರೆ ವಿನೋದಕ್ಕಾಗಿ, ನಕ್ಕೊಂತ ಯವ್ವ. ಜೀವನ ಅಂತಂದ್ರೆ ಅಳ್ಕೊಂತ ಕುಂಡ್ರದು ಜೀವನ ಅಲ್ಲ. ಜೀವನ ಅಂತಂದ್ರೆ ಬರೇ ಮರ್ಗಕೊಂತ ಕುಂಡ್ರದು ಜೀವನ ಅಲ್ಲ. ಜೀವನ ಅಂತಂದ್ರೆ ಬರೇ ಗೋಳ್ಯಾಡ್ಕೊಂತ ಕುಂಡ್ರದು ಜೀವನ ಅಲ್ಲ. ಜೀವನ ಅಂತಂದ್ರೆ ಇಂಥ ಪಾಠ ಪ್ರವಚನದೊಳಗೆ ಬಂದು ನಕ್ಕೊಂತ ಕುಣ್ಕೊಂತ ಆನಂದದಿಂದ ಭಕ್ತಿ ಮಾಡೋದು ಜೀವನ ತಂಗಿ. ಭಕ್ತಿ ಮಾಡೋದು ಜೀವನ. ಆಯಿತು, ಹೆಸರು ಇಟ್ರಿ, ಗಂಡನ ಹೆಸರನ್ನು ಕೂಡ ಹೇಳಿದ್ರಿ, ಉಡಿನೂ ತುಂಬ್ಕೊಂಡ್ರಿ. ಹೋಗುವಾಗ ಹಂಗೆ ಕಳಿಸ್ತಾರ ನಿಮಗೆ? ಗುಗ್ರಿ ಕೊಟ್ಟು ಕಳಿಸ್ತಾರ. ಗುಗ್ರಿ ಕೊಟ್ಟು ಕಳಿಸ್ತಾರನಿಲ್ಲ? ಆ ಗುಗ್ರಿಯಾಗ ಏನೇನು ಇರ್ತಾವ? ಅಗ್ದಿ ಕಾಳು, ಕಡ್ಲಿ ಕಾಳು, ಆ ಕಾಳು ಈ ಕಾಳು ಅಗ್ದಿ ಪೌಷ್ಟಿಕ ಇರ್ತಾವ, ತಿಂದು ಇವ್ರು ಗಟ್ಟಿಮುಟ್ಟಾಗಲಿ ಅಂತ. ಆ ಗುಗ್ರಿಗೆ ಯಾವ ಗುಗ್ರಿ ಅಂತಾರ? ಇಂಥವ್ರ ಮನೆಗೆ ಇಂಥ ತೊಟ್ಟಲ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಇಂಥವ್ರಿಗೆ ಇಂಥ ಮಗು ಹುಟ್ಟ್ಯಾದ, ಈ ಮಗುವಿಗೆ ಇಂಥ ಹೆಸರು ಇಟ್ಟಾರ ಅಂತ ತಿಳ್ಕೊಂಡು 4 ಮಂದಿಗೆ ಹೇಳು 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 ಅಂತ ಹೇಳ ಗುಗ್ಗರಿ ಕೊಡ್ತಾರ. ಯಾವ ಗುಗ್ಗರಿ ಅದು? ಹೇಳ ಗುಗ್ಗರಿ. ಹೇಳ ಗುಗ್ಗರಿ ನಿಮ್ಮ ಬಾಯಾಗ ಸಿಕ್ಕೇನಾಗ್ಯದದು? ಏನಾಗೈತ್ರಿ ನಿಮ್ಮ ಬಾಯಾಗ ಸಿಕ್ಕು? ಏನೇನು ಆತವೋ ಏನೋ, ಶಿವನೇ ಬಲ್ಲ. ಅದಕ್ಕೆ ನೀವೇನು ಹೇಳಬೇಕು? ಹಿಂಗೆ ಕ್ಯಾಡ್ಗಿ ಮಠಕ್ಕೆ ಹೋಗಿದ್ವಿ, ಬಸವ ಪುರಾಣ ನಡೆದಿತ್ತು, ಉಪ್ಪಿನ ಬೆಟಗೇರಿ ಸ್ವಾಮಿಗಳು ಬಸವ ಪುರಾಣ ಹೇಳಕ್ಕೆ ಬಂದಿದ್ರು. ಕೂಸಿಗೆ ತೊಟ್ಟಲ್ದಾಗ ಹಾಕಿ ಕೂಸಿನ ಕಿವಿಯೊಳಗೆ ಬಸವ ಅಂತ ನಾಮಕರಣ ಮಾಡಿದ್ರು ಅಂತ 4 ಮಂದಿಗೆ ಹೇಳ್ರಿ ಅಂತ ತಿಳ್ಕೊಂಡು ಹೇಳ ಗುಗ್ಗರಿ ಕೊಡ್ತದ. ಹೇಳ್ತೀರಿ ಅವ? 4 ಮಂದಿಗೆ ಹೇಳ್ತೀರಿ? ಮಗುವಿಗೆ ಏನಂತ ಹೆಸರಿಟ್ರಿ? ಬಸವರಸ, ಬಸವ ತಂದೆ. ಈ ರೀತಿಯಾಗಿ ಇಲ್ಲಿ ತೊಟ್ಟಲ ಕಾರ್ಯಕ್ರಮ ನಡೀತು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಈಗ ಪದ್ಧತಿಗೆ ಅನುಗುಣವಾಗಿ ಆ ಮಗು ಏನದಲ್ಲ, ಆ ಮಗುವಿನ ತಾಯಿ ಕಡೆಯಿಂದ ಗಂಡನ ಹೆಸರು ಕೇಳ್ರಿ. ಪದ್ಧತಿ ಬಿಡಕ್ಕೆ ಬರಬಾರ್ದು. ಕೂಸ ಹೇಳವ, ಹೇಳ್ತಂಗಿ, ನಾಚಬಾರ್ದವ, ಅಲ್ಲಿ ಮೈ ಕೊಡು. ಪದ್ಧತಿ ಬಿಡಬಾರ್ದು. ಹಂಗೆ ಹೇಳಬಾರ್ದ ತಂಗಿ? ಖಾರ ಉಪ್ಪ ಒಗ್ಗರಣೆ ಹಚ್ಚಿ ಹೇಳ್ಬೇಕು. ಪೆನ್ನಿಗೆ ಹಾಕುವುದು ಮಸಿ, ಬಾಲಕ್ಕೆ ಹಾಕುವುದು ಸಸಿ, ಬಸವರಾಜ್ ಹೆಸರು ಹೇಳ್ತೀನಿ, ಮಹಾದೇವಿ ಸಸಿ. ನೋಡ್ರಿ, ಇದಕ್ಕೆ ಸಂಸ್ಕಾರ ಅಂತಾರೆ. ಇದು ನಮ್ಮ ಸಂಸ್ಕಾರ, ಇದು ನಮ್ಮ ಸಂಸ್ಕೃತಿ. ಆತು, ಇನ್ನೊಬ್ಬ ತಂಗಿ ಕೊಡ್ರಿ. ಮತ್ತೆ ಯಾರಿದ್ರಲ್ಲ? ರಸ್ತಿ ಮನಿ ಶಿಸ್ತಿ ಬಾಕ್ಲ ಭಕ್ತಿಯಿಂದ ಬಸವರಾಜ ಗೋತರ್ ಮಲ್ಲಿಕಾರ್ಜುನ್. ಜೋರಾಗಿ ಚಪ್ಪಾಳೆ ತಟ್ರಿ ನೋಡ್ರಿ. ಹೇಳ್ತಂಗಿ, ತೊಟ್ಟಲ್ದ ಹಾಕೇನಿಲ್ಲವ? ಹೇಳು. ಮತ್ತೆ ಮುತ್ತೈದೆಯಾಗಿ ನಿಂತು ಹೇಳೋದಿಲ್ಲ, ನಾಚ್ತಾರನ್ನವ. ಹೇಳು. ಮಲ್ಲಿಕಾರ್ಜುನ. ನೋಡ್ರಿ, ಶಾರ್ಟ್ ಕಟ್ ಬತ್ ನೋಡ್ರಿ. ಇದು ಅಗ್ದಿ ಡೈರೆಕ್ಟ್ ಬಾಣ ಹೊಡೆದಂಗೆ, ಇದು ಗುಂಡು ಹೊಡೆದಂಗೆ. ತಂಗಿ ಹಂಗೆ ಹೇಳಬಾರ್ದವ, ಪದ್ಧತಿ ಅವು. ಮತ್ತೊಬ್ರು ಯಾರು ಹೇಳ್ರಿ? ಸತ್ಯ ಹರಿಚಂದ್ರನ ಹೆಂಡರ ಮಕ್ಕಳು ಕಾಡಿಗೆ ಕಳಿಸಿರುವುದು ಸತ್ಯಕ್ಕಾಗಿ, ಚಿದಾನಂದನವರ ಹೆಸರೇನು ಪತಿರತೆಯರ ಧರ್ಮ. ನೋಡ್ರಿ ವಾ, ಇವೆಲ್ಲ ನಮ್ಮ ಸಂಸ್ಕಾರ ಇವ. ತಂಗಿ ಹೇಳ್ಬೇವ, ಹೇಳು. ಕೊಡಲ್ಲಿ ತಂಗಿ ಕೊಡು. ಸಾಕು. ಹಾಂ, ಇರಲಿ. ಈಗ ಮುಂದಿನ ಕಾರ್ಯಕ್ರಮ ನಡೀತದ, ಇನ್ನೇನು ಭಾಳ ನಡೆಯೋದಿಲ್ಲ. ಇನ್ನು ನಾಳೆ ದಿವಸ ಪ್ರತಿಯೊಬ್ಬರು ಕೂಡ ಸರಿಯಾದ ಸಮಯಕ್ಕೆ ಬರಬೇಕು. 6 ಗಂಟೆ ಅನ್ನೋದ್ರೊಳಗೆ ಮಠದಾಗಿರಬೇಕು. 6:15 ಸಂಗೀತ ಕಾರ್ಯಕ್ರಮ, ಕರೆಕ್ಟ್ 7 ಗಂಟೆಗೆ ಬಸವ ಪುರಾಣ, 8 ಗಂಟೆ 15 ನಿಮಿಷಕ್ಕೆ ಬಸವ ಪುರಾಣ ಮಂಗಲ ಆಗ್ತದೆ. 15 ನಿಮಿಷ ಬಂದಿರತಕ್ಕಂಥ ಸ್ವಾಮೀಜಿಯವರ ಆಶೀರ್ವಚನ ಆಗ್ತದೆ. ಮತ್ತು ಮುಂದೆ ಪ್ರಸಾದ ಸೇವೆ ಮಾಡಿಸಿರ್ತಕ್ಕಂಥ ಭಕ್ತಾದಿಗಳಿಗೆ ಸತ್ಕಾರ ಮತ್ತು ತುಲಾಭಾರ ಕಾರ್ಯಕ್ರಮ ನಡೀತವೆ. ನಾಳೆಯಿಂದ ಎಲ್ಲರೂ ಸರಿಯಾದ ಸಮಯಕ್ಕೆ ಬರಬೇಕು ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ
ಹಾಂ, ಇಲ್ಲಿ ನೋಡ್ರಿ, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕು ಅಂತ ತಿಳ್ಕೊಂಡು ನಮ್ಮ ಕ್ಯಾಡ್ಗಿ ಬಂತು ಸುತ್ತಮುತ್ತ ಗ್ರಾಮದ ಅನೇಕ ಜನ ಸದ್ಭಕ್ತರು ನಾವು ತುಲಾಭಾರ ಮಾಡಿಸ್ತೀವಿ, ಪ್ರಸಾದ ಮಾಡಿಸ್ತೀವಿ ಅಂತ ತಿಳ್ಕೊಂಡು ಏನು ವಾಗ್ದಾನ ಮಾಡಿರಿ. ಈಗಾಗಲೇ ಸಾಕಷ್ಟು ಜನ ಎಲ್ಲರೂ ಕೊಟ್ಟಿದ್ದೀರಿ. ಇನ್ನೂ ಅಲ್ಪ ಸ್ವಲ್ಪ ಕೊಡ್ತಕ್ಕಂಥವ್ರು ಆದಷ್ಟು ಬೇಗ ನಿಮ್ಮ ಕಾಣಿಕೆಯನ್ನು ಮುಟ್ಟಿಸಿ ನೀವೆಲ್ಲರೂ ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೇಕು. ಮಠದ ಕಾರ್ಯಾಲಯದಲ್ಲಿ, ಆಫೀಸದಲ್ಲಿ ನಿಮ್ಮ ಹಣವನ್ನು ತಂದು ಒಪ್ಪಿಸಬೇಕು ಎಂಬತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೀವಿ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕೀ. ಯಾರು ಗಲಾಟೆ ಮಾಡಬಾರ್ದು. ಕಾರ್ಯಕ್ರಮ ಮುಗಿದ ತಕ್ಷಣವೇ ಪ್ರಸಾದದ ವ್ಯವಸ್ಥೆ ಇರ್ತದೆ. ಒಂದೇನು ನಮ್ಮ ಕ್ಯಾಡ್ಗಿ ಜನರಲ್ಲಿ ನಾನು ಒಂದೇನು ವಿನಂತಿ ಅಥವಾ ಒಂದು ಅಪ್ಪಣೆ ಮಾಡ್ತೀವಿ ಅಂತಂದ್ರೆ, ಗುರುಗಳಾಗಿ ಮೊದಲು ಹಳ್ಳಿಯಿಂದ ಬಂದಿರತಕ್ಕಂಥವ್ರು ಮೊದಲು ಪ್ರಸಾದ ಮಾಡಬೇಕು. ಮೊದಲು ನೀವೇ ಹೋಗಿ ನಿಂತು ಬಿಡ್ತೀರಿ. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ. ಅತಿಥಿ ದೇವೋ ಭವ ಏನು ಹೇಳ್ಯಾರ ನಮ್ಮಲ್ಲಿ? ಅತಿಥಿ ದೇವೋ ಭವ. ಮೊದಲು ಅತಿಥಿಗಳು ಹೊರಗಿನಿಂದ ಬಂದಿರತಕ್ಕಂಥವ್ರು ಮೊದಲು ಪ್ರಸಾದ ಮಾಡಬೇಕು. ಆ ನಂತರ ಊರಲ್ಲಿ ಇರ್ತಕ್ಕಂಥ ಗಣಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ನೀವು ಹಿಂದ ಕಡೆ ಪ್ರಸಾದ ಮಾಡಬೇಕು ಅಂತೇಳಿ ಹೇಳ್ತಾ, ಈಗ ಇನ್ನೊಂದು 15 ನಿಮಿಷದೊಳಗೆ ಈ ಕಾರ್ಯಕ್ರಮ ಮುಗಿತದ. ಎಲ್ಲರೂ ಶಾಂತ ರೀತಿಯಿಂದ ಕೂತ್ಕೊಳ್ರಿಪ್ಪ, ಯಾರು ಗಲಾಟೆ ಮಾಡಬೇಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮೆಲ್ಲರಿಗೂ ಸುಂದರವಾಗಿ ಬಸವ ಪುರಾಣವನ್ನು ಹೇಳಿರ್ತಕ್ಕಂಥ ಪೂಜ್ಯರಿಗೆ ಜೋರಾಗಿ ಚಪ್ಪಾಳೆ ತಟ್ಟು ಮುಖಾಂತರವಾಗಿ ಧನ್ಯವಾದಗಳನ್ನು ಹೇಳೋಣ. ಈ ಕಾರ್ಯಕ್ರಮದ ಪಾವನ ಸನ್ನಿಧಾನ ಅಲಂಕರಿಸಿ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾಚನವನ್ನು ದಯಮಾಡಿಸಲಿಕ್ಕೆ ಬಂದಿರತಕ್ಕಂಥ ಪೂಜ್ಯರಾದ ಶ್ರೀ ನಿರಂಜನ ಪರಮಸ್ವರೂಪಿ ಜಗದೇವ ಬಲ್ಲಿಬೊಮ್ಮ ಮಹಾಸ್ವಾಮಿಗಳು ವಿರಕ್ತ ಮಠ ಆಲಮೇಲ್ ಪೂಜ್ಯರಿಗೆ ಜೋರಾಗಿ ಚಪ್ಪಾಳೆ ತಟ್ಟು ಮುಖಾಂತರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ, ಆ ಪೂಜ್ಯರಿಗೆ ನಮ್ಮ ಸದ್ಭಕ್ತರಾಗಿರ್ತಕ್ಕಂಥ ದಯಾನಂದ ಮಸಳಿ ಹಾಗೂ ಬಸಣ್ಣ ಲಕ್ಕಣಸವರು ಬಂದು ಗೌರವ ಸಮರ್ಪಣೆ ಮಾಡಬೇಕು. ದಯಾನಂದ ಮಸಳಿಯವರು ನಜೀರ್ ಅಹಮದ್ಗಳು ನಜೀರ್ ಸಾಬ್ ಅಹಮದ್ಗಳು ಬರಬೇಕು. ಪೂಜ್ಯ ಗುರುಗಳಿಗೆ ಹಾಗೂ ನಮ್ಮ ಶ್ರೀಗಳು ಅದ್ರ ಜೊತೆಗೆ ಪಾಲ್ಗೊಳ್ಳಬೇಕು. ನೋಡ್ರಿ, ಇವತ್ತಿನ ಕಾರ್ಯಕ್ರಮಕ್ಕೆ ಪೂಜ್ಯರಾಗಿರುವಂಥ ಶ್ರೀಮಣಿಪುರ ಜಗದೇವ ಬಲ್ಲಿಬೊಮ್ಮ ಮಹಾಸ್ವಾಮಿಗಳು ವಿರಕ್ತ ಮಠ ಆಲಮೇಲ್ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ನಮ್ಮ ನಜೀರ್ ಅಹಮದ್ ಹಾಗೂ ದಯಾನಂದ ಮಸಳಿ ಬರ್ರಿ. ಸ್ವಲ್ಪ ಸೌಂಡ್ ಬಿಡು, ತಮ್ಮ ಮೈಕ್ ಏನು ಕೇಳಿಸಲ್ಲ, ಸೌಂಡ್ ಬಿಡು. ನೋಡ್ರಿ, ನಮ್ಮ ಕ್ಯಾಡ್ಗಿ ಗ್ರಾಮದೊಳಗೆ ನಮ್ಮ ಭಕ್ತರು ಎಷ್ಟು ಚಲೋ ಅಂತ ಈ ಒಂದು ಕಾರ್ಯಕ್ರಮ ಇಡೀ ಎಲ್ಲ ಜಾತಿ ಧರ್ಮದವರು ಕೂಡಿ ಮಾಡಬೇಕು ಅಂತ ತಿಳ್ಕೊಂಡು ಪ್ರತಿಯೊಂದು ಜಾತಿ ಧರ್ಮದವರು ಅತ್ಯಂತ ಶ್ರದ್ಧೆಯಿಂದ ಈ ಕಾರ್ಯಕ್ರಮ ಮಾಡಕತ್ತಾರ. ಇಸ್ಲಾಂ ಧರ್ಮದ ಬಂಧುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಜೋರಾದ ಚಪ್ಪಾಳಿಯೊಂದಿಗೆ ಅಭಿವಂದಿಸೋಣ. ಇಲ್ಲಿ ಇನ್ನೊಂದು ಜೋರಾದ ಚಪ್ಪಾಳೆ ನಿಮ್ಮದು. ಇನ್ನೊಂದು ಮಾತು ಹೇಳಬೇಕಂತಂದರೆ, ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಗಳಿಗೆ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಜಗದೇವಿ ತಾಯಿ ಗಡ್ಡೆಪ್ಪ ಹೊನ್ನವಾಡ ಸಾಕಿನ ಬುಯ್ಯಾರ ತಾಯಿಯವರು ಪ್ರವಚನ ಪೂಜ್ಯರಿಗೆ 700 ರೂಪಾಯಿ, ಕೆಡಗಿ ಶ್ರೀಗಳಿಗೆ 700 ರೂಪಾಯಿ, ಗವಾಯಿಗಳಿಗೆ ತಲಾ 100 ರೂಪಾಯಿ ಹಾಗೂ ಶಿವಪುರ ಅಗರ್ಕೇಡ ಆಮೇಲೆ ಗಡಿಗೊಡಗಾವ್ ಇಂಚು ಎಲ್ಲ ಪೂಜ್ಯರಿಗೆ 100 ರೂಪಾಯಿ ತಲಾ ಕಾಣಿಕೆ ಕೊಟ್ಟಿರ್ತಾರೆ. ಆ ತಾಯಿಯವರಿಗೆ ಜೋರಾಗಿ ಚಪ್ಪಾಳೆ ತಟ್ಟು ಮುಖಾಂತರವಾಗಿ ಧನ್ಯವಾದ ಸಲ್ಲಿಸೋಣ. ಮತ್ತು ನಮ್ಮ ಮನೋಹರ್ ಅವರು ಇಲ್ಲೆಲ್ಲ ಮನೋಹರ್ ಸಿಂಗೆ ಮಠದಾಗ ಕೆಲಸ ಮಾಡುವಂಥ ಮನೋಹರ್ ಮಠದಾಗ ಭಾಳ ಸುಂದರವಾಗಿ ಕಾರ್ಯವನ್ನು ಮಾಡ್ತಕ್ಕಂಥವನು. ಅವನು ಸದ್ಭಕ್ತನಾಗಿರ್ತಕ್ಕಂಥವನು. ನನ್ನ ಕಾಣಿಕೆ ಗುರುಗಳಿಗೆ ಮುಟ್ಲಿ ಅಂತ ತಿಳ್ಕೊಂಡೇಳಿ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಕೆಡಗಿ ಪೂಜ್ಯರಿಗೆ 700 ರೂಪಾಯಿನ ಕೊಟ್ಟಿರ್ತಾನೆ. ಅಷ್ಟೇ ಅಲ್ಲ, ಗವಾಯಿಗಳಿಗೆ ತಲಾ 150 ರೂಪಾಯಿ ಕೊಟ್ಟಿರ್ತಾನೆ. ಆತನಿಗೂ ಜೋರಾಗಿ ಚಪ್ಪಾಳೆ ತಟ್ಟು ಮುಖಾಂತರವಾಗಿ ಧನ್ಯವಾದಗಳನ್ನು. ಆ ಮನೆತನಕ್ಕೆ ಗುಡ್ಡದ ಬಸವರಾಜ ಶಿವಗಳ ಆಶೀರ್ವಾದ ಸದಾಕಾಲ ಇರಲಿ ಅಂತ ತಿಳ್ಕೊಂಡೇಳಿ ನಾನು ಆಲಮೇಲದ ವಿರಕ್ತ ಮಠದ ಪೂಜ್ಯರಲ್ಲಿ ಒಂದು ಸವಿನಯ ಪ್ರಾರ್ಥನೆ. ಸಮಯದ ಅಭಾವದಿಂದ ತಮ್ಮ 10-15 ನಿಮಿಷದೊಳಗೆ ಆಶೀರ್ವಚನವನ್ನು ದಯಪಾಲಿಸಬೇಕು ತಿಳ್ಕೊಂಡೇಳಿ ಪ್ರಾರ್ಥಿಸಿಕೊಳ್ಳುತ್ತಾ ಪೂಜ್ಯ ಗುರುಗಳಿಂದ ಆಶೀರ್ವಚನ. ಆಲಮೇಲದ ಜಗದೇವ ಬಲ್ಲಮ್ಮ ಮಹಾಸ್ವಾಮಿಗಳಿಂದ ಆಶೀರ್ವಚನ. ಪೂಜ್ಯ ಗುರುಗಳಿಗೆ ಒಂದು ಪ್ರಾರ್ಥನೆ. 10-15 ನಿಮಿಷದೊಳಗೆ ತಮ್ಮ ಆಶೀರ್ವಚನವನ್ನು ಮುಗಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟು ಮುಖಾಂತರವಾಗಿ ಪೂಜ್ಯರ ಆಶೀರ್ವಚನಕ್ಕೆ ಅಣಿ ಮಾಡಿಕೊಳ್ಳೋಣ.